ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು. ಅವ್ರ ಅಣ್ಣಂಗೆ ಏನೋ ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಸೇರಿಸಿದ್ರು. ಬ್ಲಡ್ಡು ಬೇಕು ಅಂತ ಆಸ್ಪತ್ರೆಯಲ್ಲಿ ಹೇಳಿದ್ರಂತೆ. ಅವರು ನನಗೆ ಕಾಲ್ ಮಾಡಿದ್ದು ಬ್ಲಡ್ ಅವಶ್ಯಕತೆ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಗಾಡಿ ತಗೊಂಡು ಬ್ಲಡ್ ಕೊಡೋಣ ಅಂತ ಹೇಳಿ JSS ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಈಗ JSS ಆಸ್ಪತ್ರೆಗೆ ಬಂದೆ ಫ್ರೆಂಡ್ಸ್. ಬ್ಲಡ್ ಬ್ಯಾಂಕ್ ಹತ್ರ ಹೋದೆ. ಬ್ಲಡ್ ಬ್ಯಾಂಕ್ ಹತ್ರ ಹೋದಾಗ ಅವರು ಒಂದು ಫಾರಮ್ ಕೊಟ್ಟು ಈ ಫಾರಮ್ನ ಫಿಲಪ್ ಮಾಡಿ ಅಂತ ಹೇಳಿದ್ರು. ಫಾರಮ ಫಿಲಪ್ ಮಾಡಿದ ಮೇಲೆ ಅವರು ಬ್ಲಡ್ ತಗೊಂಡು ಚೆಕ್ ಮಾಡಿದ್ರು. ಅದಾದಮೇಲೆ ವೆಯ್ಟ್ ಎಷ್ಟೈತೆ ಅಂತ ಚೆಕ್ ಮಾಡಿದ್ರು. ನನ್ನ ವೆಯ್ಟ್ ಬಂದು 53 kg ಇತ್ತು. ಎಲ್ಲ ಚೆಕ್ ಮಾಡಿ ವೆಯ್ಟ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಬ್ಲಡ್ ತಗೊಂಡು ಬ್ಲಡ್ ತಗೊಂಡು ಆಚೆ ಬಂದೆ ಫ್ರೆಂಡ್ಸ್. ಆಚೆ ಬಂದು ಬ್ಲಡ್ ಕೊಟ್ಟು ಆಚೆ ಬಂದಮೇಲೆ ಆಸ್ಪತ್ರೆಯವರೇ ಜ್ಯೂಸು ಮತ್ತು ಬಿಸ್ಕೆಟು ಕೊಟ್ಟಿದ್ದರು. ಸೊ ಜ್ಯೂಸ್ನ ಕುಡಿದೆ. ಇದೇ ಮೊದಲ ಬಾರಿಗೆ ಬ್ಲಡ್ ಕೊಟ್ಟಿದ್ದು ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನಾನು ಬ್ಲಡ್ ಕೊಟ್ಟಿರೋದಕ್ಕೆ. ಸೊ ಬ್ಲಡ್ ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದೇ ರೀತಿ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಬ್ಲಡ್ನ ಡೊನೇಟ್ ಮಾಡಿ. ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮ ಹಳೆ ರಕ್ತ ಎಲ್ಲ ಹೋಗಿ ಹೊಸ ರಕ್ತ ಉತ್ಪಾದನೆ ಆಗುತ್ತೆ. ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಇದನ್ನ 3 ತಿಂಗಳಿಗೆ ಡೊನೇಟ್ ಮಾಡ್ಬೋದು. ಇನ್ನು ಮುಂದೆ ನಾನು ಕೂಡ 3 ತಿಂಗಳಿಗೆ ಬ್ಲಡ್ ಡೊನೇಟ್ ಮಾಡ್ತೀನಿ. ಈಗಷ್ಟೇ ಬ್ಲಡ್ ಕೊಟ್ಟು ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನೋಡಿ ನನ್ನ ಸರ್ಟಿಫಿಕೇಟ್ ಫ್ರೆಂಡ್ಸ್. ಅದಾದಮೇಲೆ ನಾನು ಬ್ಲಡ್ ಡೊನೇಟ್ ಮಾಡಿದಾಗ ಇದೊಂದು ಕೊಟ್ಟಿದ್ರು, ಮಾಮೂಲಿ ಜ್ಯೂಸು ಎಲ್ಲ ಅಲ್ಲಿ. ಇದು ನೋಡಿ ನಾನು 4th ಫೀಲಿಂಗು ಬ್ಲಡ್ ಕೊಟ್ಟಿರೋದಕ್ಕೆ. ಅದಾದಮೇಲೆ ನಾನು ನಮ್ಮ ನರಸೀಪುರ ಕಡೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.